ರೈತರ ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌನ ವರ್ಷಾನ್ಗಟ್ಲೆ ತಹಸೀಲ್ ಆಫೀಸ್ ಓಡಾಡ್ಬೇಕು, DC ಆಫೀಸ್ ಓಡಾಡಬೇಕು, 5 ಲಕ್ಷ ಕೂಡ ಸಲಕ ಅಧ್ಯಕ್ಷರೇ. ರೈತ ಹೋಗಿರ್ತಾನ, ಮನ್ಯಾಗ ಸಾವಾಗಿರ್ತಾನ, ಮಕ್ಕಳಿಗೆ ತೊಂದರೆ ಇರ್ತದ, ವಿಧವೆ ಹೆಂಡತಿ ಯಾರ್ಯಾರ ಬಲ್ ಹೋಗ್ಬೇಕು, 5 ಲಕ್ಷ ತೊಂಬಸಲಕ ಜಲ್ದಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಯಾಕೆ ಮಾಡಲಾಗಿದೆ ಅಂತ ಹೇಳಿ ನಾನು ಕಳ್ಕಳಿದ ಅಧ್ಯಕ್ಷರೇ. ಆ ತಮನ್ನಾ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನಾ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧವೆಯರಾಗ್ಯಾರ ನಮ್ಮ ರೈತರು ಹೆಂಡ್ರು ಅವ್ರಿಗೆ ನೀವು 5 ಲಕ್ಷ ರೂಪಾಯಿ ಮನಿ ಒಯ್ದು ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಎಜುಕೇಶನ್ ಒಳಗೆ ಅಧ್ಯಕ್ಷರೇ, ಶಾಲಾ ಶಿಕ್ಷಣ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಅಧ್ಯಕ್ಷರೇ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತೇಳಿ ಕೆಲಸ ಮಾಡೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ನಾವು ಯಾರು ಏನು ಹುಟ್ಟಿಸ್ಲೇ ನಾವು ಯಾರು ದಡ್ರಿಲ್ಲ, ನಾವು ಜರ ಶಾಣೆ ಇದ್ದೀವಿ. ನಾವು ಯಾರು ಹುಟ್ಟಿನಿಂದ ನಾವೇನು ದಡ್ರಿಲ್ಲ ಅಧ್ಯಕ್ಷರೇ, ನಾವು ಶಾಣೆ ಇದ್ದೀವಿ ಅಂತ ಹೇಳಿ ನಂಗೆ ಬಹಳ ಹೆಮ್ಮೆ ಅದ ಅಧ್ಯಕ್ಷರೇ. ಮೊನ್ನೆ UPSC ಯಾದಗಿರಿದವರು, UPSC ದೊಳಗೆ ಯಾದಗಿರಿ ಅವರು 4 ಜನ UPSC ಪರೀಕ್ಷೆದೊಳಗೆ 4 ಜನ ಪಾಸ್ ಆಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಸಮಸ್ತ ನಾನು ಒಬ್ಬ ಬಸವ ಕಲ್ಯಾಣದ ಶಾಸಕನಾಗಿ ಆ ಯಾದಗಿರಿನ 4 ಜನರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಇನ್ನೊಂದು ಭಯಾನಕ ಏನು ಅನಿಸ್ತಂದ್ರೆ ಅಧ್ಯಕ್ಷರೇ, ಒಂದು ಏಸರ್ ಅಂತ ಹೇಳಿ ಒಂದು ವರದಿ ಕೊಟ್ಟದ ಅಧ್ಯಕ್ಷರೇ. ಏಸರ್ ಅಂತ ಹೇಳಿ ವರದಿ ಮಾಡ್ಯದ. ಏನಂತ ವರದಿ ಮಾಡ್ಯದ ಅಧ್ಯಕ್ಷರೇ? ನಮ್ಮ ಕಡೆ ಸರ್ಕಾರಿ ಶಾಲೆಯೊಳಗ 7ನೇ 8ನೇ ಮಕ್ಕಳಿಗೆ 2ನೇ ತರಗತಿ ಲೆಕ್ಕಗಳು ಗುಣಾಕಾರ ಭಾಗಾಕಾರ ಕೂಡ್ಸೋ ಕಳೆವು 7ನೇ 8ನೇ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ಅವರು ವರದಿ ಮಾಡ್ತಾರ? 75% ಅಂತ ಹೇಳಿ. ನಾನು ಹಿಡಿತೀನಿ ಬರೀ 40% ಅಂತ ಹೇಳಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಗೆ ಎಂಥ ಶಿಕ್ಷಣ ತಾವು ಕೊಡ್ಲತ್ತೀರಿ? ನಮ್ಮಲ್ಲೂ ಪೊಟೆನ್ಷಿಯಲ್ ಇದ್ದವ್ರು ಹರ, ನಮಗೆ ಸವಲತ್ತುಗಳಿಲ್ಲ, ನಮಗೆ ಒಳ್ಳೊಳ್ಳೆ ಶಾಲೆಗಳಿಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಧ್ಯಕ್ಷರೇ? ಭಾಗ್ಯ ಇಲ್ಲ ಅವರಿಗೆ. 7ನೇ 8ನೇ ಹೋದಾಗ ಕುಡ್ಸೋ ಕಳೆ ಲೆಕ್ಕ ಬರಲ್ಲ, ಗುಣಾಕಾರ ಭಾಗಾಕಾರ ಬರಲ್ಲ ಅಂತ ಹೇಳಿ ಏಸರ್ ವರದಿ ಮಾಡ್ತಾ ಅಧ್ಯಕ್ಷರೇ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಹೇಳಿ ವರದಿ ಮಾಡ್ತಾ ಅಧ್ಯಕ್ಷರೇ. ಇದು ಭಯಾನಕ ಅಲ್ಲ ಅಧ್ಯಕ್ಷರೇ? ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತು? ನಾನು ಧನ್ಯವಾದಗಳನ್ನು ಹೇಳಿ ಎಜುಕೇಶನ್ ಮಿನಿಸ್ಟರ್ ಅವರಿಗೆ. ಏನಂತ? KPS ಶಾಲೆಗಳು ತಾವು ಪ್ರಾರಂಭ ಮಾಡ್ಲತ್ತೀರಿ, ನನಗೆ ಸಂತೋಷ ಅದದು. ನಾವು ಮಾಡಬಾರ್ದಂತೆ ನಂಬಲ್ಲ ಅಧ್ಯಕ್ಷರೇ, ಅದ್ರ ಪರವಾಗಿದ್ದೀನಿ. ನಮ್ಮ ಭಾಗದ ಮಕ್ಕಳನ್ನು LKG UKG ಟೈ ಹಾಕೊಂಡು ಶೂಸ್ ಹಾಕೊಂಡು ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ, ನಮಗೆ ಸಂತೋಷದ ವಿಷಯ ಅಧ್ಯಕ್ಷರೇ. ಆದ್ರೆ ಏನು ಮಾಡ್ಲತ್ತಾರ ಅಧ್ಯಕ್ಷರೇ? ಆ KPS ಶಾಲೆಗಳು ಪ್ರಾರಂಭ ಮಾಡ್ಲತ್ತಾರ ಅಧ್ಯಕ್ಷರೇ. KPS ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಾಜು ಸ್ಕೂಲ್ನೊಳಗೆ ಯಾರೊಬ್ಬ ಇಂಗ್ಲಿಷ್ ಚಲೋ ಹೇಳೋದಿರ್ತಾನ, ಮತ್ತೊಂದು ಬಾಜು ಸ್ಕೂಲ್ನೊಳಗೆ ಯಾರು ಮ್ಯಾಥಮೆಟಿಕ್ಸ್ ಚಲೋ ಹೇಳೋದಿರ್ತಾನ, ಅವನಿಗೆ ತಂದು KPS ಶಾಲೆದೊಳಗೆ ಕೊಡ್ಲತ್ತಾರ. ಆ ಶಾಲೆಗಳ ಗತಿ ಏನಾಗಬೇಕು? ಅದಕ್ಕಾಗಿ ತಾವು ಯಾವ ರೀತಿ ಸರ್ಕಾರ ಮೊದಲು ಆದರ್ಶ ಶಾಲೆಗಳನ್ನ ಪ್ರಾರಂಭ ಮಾಡಿತ್ತು, ಆದರ್ಶ ಶಾಲೆಗಳು ಎಲ್ಲ ಕಡೆ ಸಕ್ಸಸ್ ಅಧ್ಯಕ್ಷರೇ. ಆದ್ರೆ KPS ಶಾಲೆಗಳಿಗೆ ಮುಂದಿನ ದಿನ ಇದೇ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ನೇಮಕ ಮಾಡಿ KPS ಶಾಲೆಗಳನ್ನ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮ್ಮ ಕಡೆ ಆಸ್ಪತ್ರೆಗಳ ಪರಿಸ್ಥಿತಿ ಅಧ್ಯಕ್ಷರೇ, ನಮ್ಮ ಕಡೆ ಆಸ್ಪತ್ರೆಗಳೊಳಗ ನಾವು ಇವತ್ತು ಸುಮಾರು ನನ್ನ ಕಡೆ ಮಾತಾಡ್ಲಿಕ್ಕಿದೆ ಅಂತೆ. 30 ಮಿನಿಟ್ಸ್ ಆಯ್ತು, ನೀವೇ ಮಾತಾಡಿ. 5 ನಿಮಿಷ ಮಾತಾಡಿ ಫಾಸ್ಟ್. ಆಗಿಲ್ಲ, 15 ನಿಮಿಷ ಯಾಕೆ ಇಲ್ಲ ಅಂತ ಹೇಳ್ತೀರಿ? 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಯಾಕೆ ಎಲ್ಲ ಮಾತಾಡುದು? ಎಲ್ಲ ಮಾತಾಡಿ, ಏನ್ ಮಾತಾಡುದು? ನಮ್ಮ ಎಲ್ಲ ಆಸ್ಪತ್ರೆಗಳೊಳಗೆ ಅಧ್ಯಕ್ಷರೇ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಒಂದು ಆಸ್ಪತ್ರೆದಾಗೂ ಕೂಡ ಅಲ್ಲಿ ಸ್ಟಾಫ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, D ಗ್ರೂಪ್ದವ್ರು ಇಲ್ಲ, ಡಾಕ್ಟರ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಧ್ಯಕ್ಷರೇ. ಈಗ ಒಂದೇನೋ ಲಕ್ಕಿಲಿ ಏನಾಗಿದೆ ಅಧ್ಯಕ್ಷರೇ, ಹಿಂದೊಂದು 10 ವರ್ಷದಿಂದ ಹೆಂಗಿತ್ತು, ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ ಸರ್. ಅವಾಗ ತಾವು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಲ್ಲಿ ಹೋಗಿ ಒಬ್ಬ MBBS ಆದವ MD ಆದವ ಒಯ್ದು ಅವ್ರಿಗೆ ಅರ್ಜಿ ಕೊಟ್ಟರೆ ಸಾಕು, ಅವನಿಗೆ ತುರಂತ ಪೋಸ್ಟಿಂಗ್ ಆಗ್ತಿತ್ತು ಎಲ್ಲಿ ಖಾಲಿ ಇದೆ ಅಲ್ಲಿ. ದಯಮಾಡಿ ಮತ್ತೆ ಅಂತ ದಿನ ಮತ್ತೆ ಪ್ರಾರಂಭ ಆಗಲಿ. ನಿಂಬಲ್ಲಿ ಯಾರ್ಯಾರು ಒಬ್ರು MD ಮುಗಿಸ್ಕೊಂಡು ನಿಂಬಲ್ಲಿ ಬಂದ್ರು DC ಅರ್ಜಿ ಕೊಟ್ಟರು, ನಾ ಈ ಆಸ್ಪತ್ರೆದೊಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅರ್ಜಿ ಕೊಟ್ಟರು ಅಂದ್ರೆ ಅವ್ರಿಗೆ ಮತ್ತೆ ಅಲ್ಲಿ ತುರಂತ ಅವ್ರಿಗೆ ಕೊಟ್ರಿ ಅಂದ್ರೆ ಆ ಆಸ್ಪತ್ರೆಗಳು ಉಳಿತವ, ಅಲ್ಲಿ 4 ಮಂದಿಗೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ಕೆಲಸ 100ಕ್ಕೆ 100 ಆಗ್ತಕ್ಕಂಥ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮ್ಮ ಕಡೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಅಧ್ಯಕ್ಷರೇ. ಕೆಲಸ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ, ಕಲ್ಯಾಣ ಕರ್ನಾಟಕದೊಳಗೆ ನಮ್ಮಲ್ಲಿ ನಾವು ಬಹಳ ದೊಡ್ಡ ಗುರಿ ಉಟ್ಕೊಂಡೆ ನಮ್ಮ ಮಕ್ಕಳು ಓದಲ್ಲ ಅಧ್ಯಕ್ಷರೇ. ಎಲ್ಲೋ ಕೆಲವರು IAS ಆಗ್ಬೇಕು, IPS ಆಗ್ಬೇಕಂತ ಹೇಳಿ, ನಾನೇನಾರ ಪೊಲೀಸ್ ಆಗ್ಬೇಕು, ನಾ ಏನಾರ ಟೀಚರ್ ಆಗ್ಬೇಕು ಅಂತ ಹೇಳಿ ಓದ್ತಿರ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ